ನಮಸ್ಕಾರ. ಜಾನ್ವಿ ಬಿಗ್ ಬಾಸ್ ಮನೆ ಒಳಗಿದ್ದಾರೆ. ಅವ್ರ ಮಾಜಿ ಗಂಡ ಇಲ್ಲಿ ಚಾನೆಲ್ಗಳನ್ನು ಸುತ್ತುತ್ತಾ ಇದ್ದಾರೆ. ಏನಂತ, ನನ್ನ ಹೆಂಡತಿ ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು, ಸರಿ ಇರಲಿಲ್ಲ, ಅವಳ ಪರ್ಸನಲ್ ಫೋಟೋವನ್ನ ಅವನಿಗೆ ಕಳ್ಸಿದ್ಲು ಇವನಿಗೆ ಕಳ್ಸಿದ್ಲು ಅಂತ. ಸರಿ, ಇವ್ರಿಬ್ರದ್ದು ಏನಾದರೂ ಆಗಲಿ. ಆ ಮಗು ಕತೆ ಪಾಪ, ಆ ಮಗು ಹೇಳ್ಕೊಳಕ್ಕೆ ಅಮ್ಮ ಜೊತೆಲಿಲ್ಲ. ಅಮ್ಮ ಬಿಗ್ ಬಾಸ್ ಮನೆ ಒಳಗಿದ್ದಾಳೆ. ಯಾರ ಹತ್ರ ಹೇಳ್ಕಳುತ್ತೆ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಅದು? ಸರಿ, ಇಲ್ಲಿ ತನಕ ಜಾನ್ವಿ ಡಿವೋರ್ಸ್ ಬಗ್ಗೆ ಮಾತೇ ಆಡಿಲ್ಲ ಅಂದರೆ ಅದೊಂದು ರೀತಿ. ಬೇಕಾದಷ್ಟೆಲ್ಲ ಮಾತಾಡಿದ್ದಾರೆ. ಅಲ್ಲಿ ತನಕ ಸುಮ್ಮನಿದ್ದಿದ್ದ ಇವ್ರ ಮಾಜಿ ಗಂಡನೇ, ಈಗ ಗಂಡ ಏನಲ್ಲ, ಈ ಕಾರ್ತಿಕ್ ಈಗ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಆ ಮಗು ಇದನ್ನ ಹೆಂಗೆ ನಿಭಾಯಿಸುತ್ತೆ, ಹೇಗೆ ತಡ್ಕೊಳ್ಳುತ್ತೆ, ಯಾರ ಹತ್ರ ಹೇಳ್ಕೊಳ್ಳುತ್ತೆ, ಇದನ್ನ ಯೋಚನೆ ಮಾಡ್ಬೇಕಲ್ವಾ? ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ತಂದೆಯಾಗಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಬೇರೆ ಹೋಗ್ಲಿ, ಹೆಂಡತಿ ಏನಾದರೂ ಆಗಲಿ, ಮಗನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ನೋಡಿ ಏನಾಯ್ತು, ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ನೋಡೋಣ. ಚಂದದ ಬಟ್ಟೆ ಹಾಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಒಂಟಿಯಾಗಿ ಆಟ ಆಡ್ತಾ ಇರೋ ಜಾನ್ವಿ ನಿಜ ಲೈಫಲ್ಲೂ ಕೂಡ ಒಂಟಿ ಅನ್ನೋ ವಿಚಾರ ಎಲ್ರಿಗೂ ಗೊತ್ತು. ಜಾನ್ವಿ ಬಿಗ್ ಬಾಸ್ ಮನೆಯೊಳಗೆ ತಮ್ಮ ಡಿವೋರ್ಸ್ ಬಗ್ಗೆ ಒಂದೊಂದು ಸ್ಟೋರಿಯನ್ನು ಹೇಳ್ತಾ ಇರ್ತಾರೆ. ವಿಷಯ ಏನಪ್ಪಾ ಅಂದ್ರೆ, ಈ ಜಾನ್ವಿ ಈ ರೀತಿ ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿ ಇದೇ ಮೊದ್ಲೇನಲ್ಲ. ಡಿವೋರ್ಸ್ ಬಳಿಕ ಸಾಕಷ್ಟು ಇಂಟರ್ವ್ಯೂಗಳನ್ನ ಹಲವಾರು ಚಾನೆಲ್ಗಳಿಗೆ ಇದೇ ಜಾನ್ವಿ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಮುಂದುವರೆದ ಭಾಗವಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ, ಅಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಆಶ್ಚರ್ಯ ಏನಪ್ಪಾ ಅಂದ್ರೆ, ಜಾನ್ವಿಯ ಮಾಜಿ ಗಂಡ ಕಾರ್ತಿಕ್ ಈಗ ಬಂದು ಮಾತಾಡ್ತಾ ಇರೋದು ನೋಡಿ. ಜಾನ್ವಿ ಬಿಗ್ ಬಾಸ್ ಮನೆಯೊಳಗೆ ಮಾತಾಡ್ತಾ ಇರೋ ಮಾತಿಂದ ನನ್ನ ಮತ್ತೊಂದು ಫ್ಯಾಮಿಲಿಗೆ ಸಮಸ್ಯೆ ಆಗ್ತಾ ಇದೆ, ನನ್ಗೂ ಒಂದು ಈಗ ಮಗು ಇದೆ, ಒಬ್ಳು ಹೆಂಡತಿಯೂ ಇದ್ದಾಳೆ ಅಂತ ಮಾಧ್ಯಮದ ಮುಂದೆ ಪುಂಖಾನುಪುಂಖವಾಗಿ ಕತೆ ಹೇಳ್ತಾ ಹೋಗ್ತಾ ಇದ್ದಾರೆ ಜಾನ್ವಿಯ ಮಾಜಿ ಗಂಡ ಕಾರ್ತಿಕ್. ಅಷ್ಟೇ ಅಲ್ಲ, ಮುಂದುವರೆದಂತೆ ಜಾನ್ವಿ ಪರ್ಸನಲ್ ಫೋಟೋಗಳನ್ನ ಬೇರೆಯವಳಿಗೆ ಕಳಿಸ್ತಾ ಇದ್ಲು ಅಂತೆಲ್ಲ ಆಕೆಯ ತೇಜೋವಧೆ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯ ಕಾರ್ತಿಕ್ ಒಂದು ವಿಚಾರವನ್ನ ಮರ್ತಂಗ್ ಕಾಣಿಸ್ತಾ ಇದೆ. ಏನ್ ಹೇಳಿ, ಈ ಜಾನ್ವಿ ಮತ್ತು ಕಾರ್ತಿಕ್ ಬರೀ ಮದುವೆ ಆಗಿದ್ದಲ್ಲ, ಅವರಿಬ್ಬರಿಗೆ ಒಬ್ಬ ಮಗ ಇದ್ದಾನೆ ಅನ್ನೋದನ್ನ ಜಾನ್ವಿಯ ಮಾಜಿ ಗಂಡ ಮರ್ತೋದಂಗ್ ಕಾಣಿಸ್ತಾ ಇದೆ. ಅಮ್ಮ ನೋಡಿದ್ರೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಾರೆ, ತಂದೆ ನೋಡಿದ್ರೆ ಹೊರಗಡೆ ಬಂದು ಅಮ್ಮನ ಬಗ್ಗೆ ಮಾತಾಡ್ತಾ ಇರೋ ಮಾತಿದ್ಯಲ್ಲ, ಆ ಮಗುವಿನ ಮೇಲೆ ಮತ್ತು ಆ ಮಗು ಹೋಗೋ ಶಾಲೆ ಮೇಲೆ, ವಾತಾವರಣದ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದನ್ನೇ ಮರ್ತಂಗ್ ಕಾಣಿಸ್ತಾ ಇದೆ ಆ ಮನುಷ್ಯ. ಅಷ್ಟೇ ಅಲ್ಲ, ಜಾನ್ವಿ ಹೊರಗಡೆ ಇದ್ದಾಗ 100 ಚಾನೆಲ್ಗೆ ಇದೇ ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾರೆ. ಆಗ ತೆಪ್ಪಗೆ ಸೈಲೆಂಟ್ ಆಗಿದ್ದ ಕಾರ್ತಿಕ್ ಈಗ ದಿಢೀರ್ ಅಂತ ಹುಲಿಯಂತೆ ಅಬ್ಬರ್ಸೋಕೆ ಏನಿರ್ಬೋದು ಕಾರಣ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಒಂದು ಮೂಲದ ಪ್ರಕಾರ ಜಾನ್ವಿ ಕಾರ್ತಿಕ್ ಮೇಲ್ ಮಾಡ್ತಾ ಇರೋ ಆರೋಪಗಳಿಗೆ ಸಾಕ್ಷ್ಯಾಧಾರಗಳಿದ್ದಾವೆ. ಅದೇ ಕಾರ್ತಿಕ್ ಪ್ರೇಮ ಪುರಾಣ. ಜಾನ್ವಿ ಅಂದ್ರೆ ಹೆಂಡತಿ ಜೊತೆಲಿ ಇದ್ದಾಗ್ಲೇ ಈತನ ರಂಗಿನಾಟದ ಬಗ್ಗೆ ಜಾನ್ವಿ ಆಕೆಯ ಬಳಿ ಸಾಕ್ಷಿ ಇದ್ದಾವೆ ಅನ್ನೋದನ್ನ ಹಲವು ಸಲ ಹೇಳಿದಾಳೆ ಕೂಡ. ಇದೇ ಕಾರಣಕ್ಕೆ ತೆಪ್ಪಗಿದ್ದ ಕಾರ್ತಿಕ್ ಅಂದ್ರೆ ಜಾನ್ವಿಯ ಮಾಜಿ ಗಂಡ ಈಗ ಜಾನ್ವಿ ಇಲ್ಲದ ಟೈಮ್ ನಲ್ಲಿ ತೇಜೋವಧೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಜಾನ್ವಿ ಆಪ್ತ ಮೂಲಗಳು ಹೇಳ್ತಾರೋ ಮಾಹಿತಿ. ಏನೇ ಇರಲಿ, ಡಿವೋರ್ಸ್ ಆದ್ಮೇಲೆ ಅರೆಗಳಿಗೆಯೂ ಕಾಯಿದೆ ಮತ್ತೊಂದು ಮದುವೆಯಾಗಿ ಸುಖ ಸಂಸಾರ ಮಾಡ್ತಾ ಇರೋ ಈ ಜಾನ್ವಿಯ ಮಾಜಿ ಗಂಡ ಕಾರ್ತಿಕ್ ಒಂದು ಮಗುವಾಗಿ ಆ ಮಗುವಿನ ಬೆಳವಣಿಗೆಯ ಹಂತದಲ್ಲಿರುವಾಗ ತನ್ನ ಮತ್ತು ಜಾನ್ವಿಯ ಪ್ರೀತಿ ಸಂಕೇತವಾಗಿ ಹುಟ್ಟಿದ ಮಗನ ಮೇಲೂ ಕೂಡ ಕೊಂಚವೂ ಯೋಚನೆ ಮಾಡದೆ, ಪ್ರೀತಿ ತೋರದೆ, ದಿಢೀರಂತ ಮಾಧ್ಯಮಗಳ ಮುಂದೆ, ಚಾನೆಲ್ಗಳ ಮುಂದೆ ಓಡಾಡ್ಕೊಂಡು ಜಾನ್ವಿಯ ಅನುಪಸ್ಥಿತಿಯನ್ನ ಕಾಯ್ಕೊಂಡು ಬಂದು ಈ ರೀತಿಯಾಗಿ ಬೊಬ್ಬೆ ಹೊಡಿತಾ ಇರೋದು ವಿಪರೀತ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಇವತ್ತಲ್ಲ ಅಂದ್ರೂ ನಾಳೆ ಆಚೆ ಬಂದೇ ಬರ್ತಾರೆ ಜಾನ್ವಿ. ಆಕೆಯ ಮಾತಿನ ಬಾಣಗಳನ್ನ ತಡೆಯುವ ಶಕ್ತಿಯನ್ನ, ಪ್ರಶ್ನೆಗಳಿಗೆ ಉತ್ತರಿಸುವ ತಾಕತ್ತನ್ನ ಆ ಕಾರ್ತಿಕಿಗೆ ಆ ದೇವ್ರು ಕೊಡ್ಲಿ. ಜನ ದಡ್ರಲ್ಲ, ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ ಅಲ್ವಾ? ಅದು ತೀರಾ ಅವರ ವೈಯಕ್ತಿಕ ವಿಚಾರಗಳು. ಯಾಕೆ ಡಿವೋರ್ಸ್ ಆಯ್ತೋ ಏನ್ ಕಥೆಯೋ ಗೊತ್ತಿಲ್ಲ. ಹೆಂಡತಿ ಹೊರಗಿದ್ದಾಗ ಡೈರೆಕ್ಟ್ ಫೇಸ್ ಮಾಡೋದು ಒಂಥರ ಇರುತ್ತೆ. ಆಕೆ ಮನೆಯಿಂದ ಹೊರಗೆ ಬರಲ್ಲ, ಅವಳಿಗೆ ಇಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಇದನ್ನ ಚಾನ್ಸ್ ತಗೊಂಡು ನಾನು ಬೇಕಾಬಿಟ್ಟಿ ಮಾತಾಡ್ಕೋಬಹುದು ಅಂದ್ರೆ ಏನಾದ್ರೂ ಆಗ್ಲಿ, ಮಗನ್ನಾದ್ರೂ ನೋಡ್ಬೇಕಲ್ವಾ? ಈಗ ಇನ್ನೊಂದು ಮಗು ಆಗಿದೆ, ಮತ್ತೊಬ್ಳು ಹೆಂಡತಿ ಬಂದಿದ್ದಾಳೆ, ಪರವಾಗಿಲ್ಲ, ಅವ್ರನ್ನ ಓಲೈಸ್ಬೇಕು, ಅವ್ರನ್ನ ನೋಡ್ಕೋಬೇಕು. ಅದ್ರ ಜೊತೆಗೆ ಮುಂಚೆ ಇದ್ದ ಮಗ, ಅವನು ಮಗನೇ ಅಲ್ವಾ, ಅವ್ರ ರಕ್ತನೇ ಅಲ್ವಾ? ಬಹುಶಃ ಇದನ್ನ ಮರ್ತಂಗ್ ಕಾಣಿಸ್ತಾ ಇದೆಯಾ ಅಂತ ಕಾರ್ತಿಕ್ ಅವರು. ಹೊರಗೆ ಬಂದ ಮೇಲೆ ಏನಾದ್ರೂ ಫೈಟ್ ಮಾಡ್ಕೊಳ್ಳಿ, ಲೀಗಲ್ ಆಗೋ ಅಥವಾ ಮತ್ತೊಂದು. ಇದನ್ನ ಗಂಭೀರವಾಗಿ ಜನ ನೋಡ್ತಾ ಇರ್ತಾರೆ. ಮಗನ ಭವಿಷ್ಯದ ಪ್ರಶ್ನೆ, ಮಗ ಸ್ಕೂಲ್ಗೆ ಹೋದಾಗ ಉತ್ತರ ಕೊಡ್ಬೇಕು 4 ಜನಕ್ಕೆ. ಇದನ್ನ ಬಹುಶಃ ತಂದೆ ಸ್ಥಾನದಲ್ಲಿ ಆ ಮನುಷ್ಯ ಮರ್ತು ಬಿಟ್ರ ಅಂತ. ಏನನ್ನಿಸ್ತು ಈ ರೀತಿಯ ಪರಿಸ್ಥಿತಿಗಳು ಮಕ್ಕಳಿಗೆ ಬಂದಾಗ? ನಮಸ್ಕಾರ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.